ಯಾಕೆ, ಹೇಗೆ, ಏನು ಅಂತ. ಇದನ್ನು ನೀವು ಈಗ ಉಪನ್ಯಾಸಕ ಇಲ್ಲಿ ಪಾಠ ಮಾಡಿದಾಗ ನೀವು ಯಾಕಾಗತ್ತೆ, ಹೇಗಾಗತ್ತೆ ಅನ್ನೋದರ ಬಗ್ಗೆ ನಿಮ್ಮ ಕಲ್ಪನೆಗಳು ಬರಲಿಲ್ಲ ಅಂತಂತಂದರೆ ಖಂಡಿತ ಸೈನ್ಸನ್ನೇ ಕಲೀಲಿಕ್ಕಾಗಲ್ಲ. ಅದಂತೂ ಸತ್ಯ. ನೋಡಿ, ನೀವು ಫಿಸಿಕ್ಸ್ ಓದ್ತಾ ಇದ್ದೀರಿ, ಈಗ ಫಿಸಿಕ್ಸಿಗೆ ಬಯಾಲಜಿ ಮೇಡಮ್ ಮಾಡ್ತಿದ್ದಾರೆ, ಅದು ಆಲ್ಮೋಸ್ಟ್ ನಿಮಗೆ ಫಿಸಿಕಲ್ ಮತ್ತು ಅಪಿಯರೆನ್ಸ್ ಎಲ್ಲದೂ ಸಿಕ್ಬಿಡುತ್ತೆ. ಆದರೆ ಫಿಸಿಕ್ಸ್ ಓದ್ತಿರಲ್ಲ, ಯಾವುದಾದ್ರೂ ನೀವು ನೋಡ್ಲಿಕ್ಕೆ ಸಾಧ್ಯನಾ ಹೇಳಿ? ಗಾಳಿ ನೋಡ್ಲಿಕ್ಕೆ ಸಾಧ್ಯನಾ? ಎಲೆಕ್ಟ್ರಿಸಿಟಿ ನೋಡ್ಲಿಕ್ಕೆ ಸಾಧ್ಯನಾ? ಸೌಂಡ್ ನೋಡ್ಲಿಕ್ಕೆ ಸಾಧ್ಯನಾ? ಲಾಸ್ ಆಫ್ ಮೋಷನ್ ಹೇಳ್ತಾರಲ್ಲ, ನೀವು 10th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಕಲ್ತಿದ್ದೀರಲ್ಲ, ಅದನ್ನು ನೋಡ್ಲಿಕ್ಕೆ ಸಾಧ್ಯನಾ? ಯಾವುದೂ ಸಾಧ್ಯ ಇಲ್ಲ. ಆದರೆ ಎಲ್ಲ ಕಲ್ಪಿಸ್ಕೋಬೇಕು. ಜಗತ್ತಿನಲ್ಲಿ ಇದೆ ಅದು, ಹೌದಾನೆ? ಸೊ ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೋಡ್ಲಿಕ್ಕೆ ಆಗ್ತಿಲ್ಲ. ಸೊ ಕಲ್ಪನೆಗಳನ್ನು ಮಾಡಬೇಕಲ್ಲ. ಹೀಗಿರುತ್ತೆ, ಎಲೆಕ್ಟ್ರಿಸಿಟಿ ಹೇಗಿರ್ಬೋದು ಅಂತ ನಾವೆಲ್ಲಿ ನೋಡಿದ್ದೀವಿ? ಅದನ್ನು ನಾವು ನೋಡ್ಕೋಬೇಕಲ್ಲ. ಅಂದರೆ ನಾವು ಫೀಲ್ ಮಾಡ್ಕೊಳ್ತೀವಿ, ಆದರೆ ಗಾಳಿ ಬಂದಿದೆ ಅನ್ನೋದನ್ನು ಫೀಲ್ ಮಾಡ್ಕೊಳ್ತೀವಿ. ಎಲೆಕ್ಟ್ರಿಸಿಟಿನ ನೀವು ಡೈರೆಕ್ಟ್ ಹಾಕಿದರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಅಂತ, ಅಲ್ವಾ? ಸೊ ವಿ ಆರ್ ಫೀಲಿಂಗ್. ಇಂಥ ಅದ್ಭುತವಾದ ವಿಷಯವನ್ನು ಕಲಿತಾ ಇದ್ದೀರಿ, ಜೊತೆಗೆ ಅದ್ಭುತವಾದ ವಿಜ್ಞಾನವನ್ನು, ಬಯಾಲಜಿನ ಕಲಿತಾ ಇದ್ದೀರಿ. ಎಲ್ಲರೂ PCM ಅಂತ ಅಂದ್ಕೊಳ್ತೀವಿ, ಅಲ್ವಾ? ಕಂಪ್ಯೂಟರ್ ಸೈನ್ಸ್ ಇದ್ದಾರೆ ಇಲ್ಲಿ, ಬೇರೆ ಕಡೆ ಇದ್ದಾರೆ, ಇಲ್ಲೂ ಇದ್ದಾರಾ? ಓಕೆ. ಎನಿವೇ, ಐ ಆಮ್ ಕನ್ಫೈನ್ಡ್ ಟು ದ PCMB ಬೀಯಿಂಗ್ ಎ ಮ್ಯಾಥಮೆಟಿಕ್ಸ್ ಲೆಕ್ಚರರ್. ಯಾಕೆಂತಂದರೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್, ಓಕೆ, ನೀವು ಬಯಾಲಜಿಯನ್ನು ತೊಗೊಂಡಿದ್ದೀರಿ, ಆದರೂ ಬಯಾಲಜಿ ತೊಗೊಳ್ಬೇಕಾಗಿತ್ತು ಅನ್ನೋದು ನಾನು ಇನ್ಸಿಸ್ಟ್ ಮಾಡ್ತೀನಿ. ಯಾಕೆಂದರೆ ನೀವು ಕಂಪ್ಯೂಟರ್ ಸೈನ್ಸನ್ನು ನೀವು ಬೇರೆದನ್ನು ತೊಗೊಂಡ್ರೂ ಕೂಡ ಬಯಾಲಜಿ ಒನ್ ಆಫ್ ದ ಬ್ಯೂಟಿಫುಲ್ ಸಬ್ಜೆಕ್ಟ್. ವಿ ನೀಡ್ ಟು, ನಾನು ಮತ್ತೆ ಕಲೀಲಿಕ್ಕಾಗಲ್ಲ ಇದನ್ನು. ನೀವು ನೀಟ್ ಹೋಗ್ತಿರೋ ಬಿಡ್ತಿರೋದು ಸೆಕೆಂಡರಿ ಥಿಂಗ್, ಓಕೆ? ಸೊ ಆದರೆ ನಮ್ಮ ಮುಂದಿನ ದಿನಗಳಲ್ಲಿ ಬಯಾಲಜಿ ಕೂಡ ಬಹಳ ಮುಖ್ಯವಾದ ವಿಷಯ. ಆ್ಯಂಡ್ ಒನ್ ಮೋರ್ ಥಿಂಗ್, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸಿಗೆ ಹೇಳ್ತಾ ಇದ್ದೀನಿ, ತಗೊಂಡವರಿಗೆ, ನೀವು ಮ್ಯಾಥಮೆಟಿಕ್ಸ್ ಇಲ್ಲದೆ ಕಂಪ್ಯೂಟರ್ ಸೈನ್ಸನ್ನು ಕಲಿತ್ರೆ ಅದು ವೇಸ್ಟ್ ಅಂತ. ಇವತ್ತು ಯಾವುದು ಏನು ಗಣಿತಕ್ಕೆ ಗಣಿತ ಜೀವ ಕೊಡ್ತಾ ಇರೋದು ಕಂಪ್ಯೂಟರ್ ಸೈನ್ಸಿಗೆ. ಪೈಥಾನ್ ಪ್ರೋಗ್ರಾಮಿಂಗ್ ಕಲಿತಾ ಇದ್ದೀರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಗೊತ್ತಿದೆಯಾ? ಭಾಳ ಸಣ್ಣ ಉದಾಹರಣೆ ಅಂದರೆ, ಈಗ ಒಂದು ಮಿಷಿನ್ ಇದೆಯಲ್ಲ, ಮಿಷಿನ್ ಎಲ್ಲ ನಿಮ್ಮ ಮನೇನ ಒಂದು ಕೊಟ್ಟರೆ ಎಲ್ಲ ಗುಡಿಸ್ಕೊಂಡು ಹೊರಿಸ್ಕೊಂಡು ಬರುತ್ತೆ, ಬಂದಿದ್ದಾನೆ. ದಿಸ್ ಈಸ್ ಬೇಸ್ಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್. ಅದು ಎಲ್ಲಾದರೂ ಈಗ ನೋಡಿ, ಇಲ್ಲಿ ತುದಿಗೆ ಇಲ್ಲಿ ಬಂದಿದೆ ಅಂದರೆ ಮಿಷನ್ನು ತಾನಾಗೆ ಹಿಂದೆ ಹೋಗುತ್ತೆ, ಮುಂದೆ ಹೋಗಲ್ಲ. ಅದು ಆನ್ ವಾಟ್ ಬೇಸಿಸ್ ಇಟ್ ವರ್ಕ್ಸ್ ಯೋಚನೆ ಮಾಡಿದ್ದೀರಾ? ಇಟ್ ಈಸ್ ಬೇಸ್ಡ್ ಆನ್ ಮಿಷಿನ್ ಲರ್ನಿಂಗ್. ಆ ಮಿಷಿನ್ ಲರ್ನಿಂಗಿಗೆ ಮೂಲಭೂತ ಕಲ್ಪನೆಗಳು ಯಾವುದು ಗೊತ್ತಾ? ಪ್ರೊಬ್ಯಾಬಿಲಿಟಿ, ಇವರ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್. ಇವತ್ತು ಫಸ್ಟ್ PUC ಮ್ಯಾಥಮೆಟಿಕ್ಸಿಗೆ ಕಲಿತೀರಿ, ಓಕೆ? ಸೊ ಇಂಥ ಅದ್ಭುತವಾದ ವಿಷಯಗಳನ್ನು ಕಲಿತಾ ಹೋಗ್ತೀರಿ. ಯಾಕೆಂತಂದರೆ ನಾವು ವಿಷಯಗಳನ್ನು, ವಿಜ್ಞಾನವನ್ನು ಕಲಿಯೋದು ಅಂತಂದರೆ ಕುತೂಹಲಕಾರಿಯಾದ ಅಂಶಗಳನ್ನು ಕಲಿಯೋದು ಅಂತ. ಮತ್ತೆ ಕಲಿತಾ 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 ನಾವು ಅರ್ಥ ಮಾಡ್ಕೊಳ್ತಾ ಹೋಗೋದು, ಮತ್ತು ನಮ್ಮ ಮೂಲಭೂತವಾಗಿ ಯಾವುದನ್ನು ಅನುಮಾನಗಳನ್ನು ಹುಟ್ಟಿಸ್ಕೊಳ್ಳೋದು. ಯಾವತ್ತು ಅನುಮಾನಗಳನ್ನು ಹುಟ್ಕೊಳ್ಳುತ್ತೋ ಅವತ್ತು ಸೈನ್ಸ್ ಕಲಿಕೆ ಸಾಧ್ಯ ಆಗುತ್ತೆ. ನಿಮಗೆ ಅನುಮಾನಗಳು ಹುಟ್ಕೊಳ್ಳಿಲ್ಲ ಅಂತಂದರೆ ಖಂಡಿತವಾಗೂ ಅದೊಂದು ವೇಸ್ಟ್ ಕೋರ್ಸ್ ಆಗುತ್ತೆ. ಹಾಗಾಗಿ ಯಾವತ್ತೂ ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ವೈ, ವೇರ್, ವೆನ್, ವಾಟ್ ಪ್ರಶ್ನೆಗಳನ್ನು ಕೇಳ್ಕೊತಾನೆ ಇರಬೇಕು. ಆವಾಗ ಮಾತ್ರ ಕಲಿತೀರಿ. ಜೀವಶಾಸ್ತ್ರ ಕಲಿತೀರಿ, ಗಣಿತಶಾಸ್ತ್ರ ಕಲಿತೀರಿ, ರಸಾಯನಶಾಸ್ತ್ರ ಕಲಿತೀರಿ, ಹಾಗೆ ಗಣಿತ ಎಲ್ಲ ಭೌತಶಾಸ್ತ್ರವನ್ನು. ಅದ್ಭುತವಾದ ವಿಷಯ ಭೌತಶಾಸ್ತ್ರ. ಅದರ ಬಗ್ಗೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಭೌತಶಾಸ್ತ್ರದ ಪ್ರಾಬ್ಲಮ್ಸ್ಗಳನ್ನು ವರ್ಕ್ ಮಾಡೋದು ಕಷ್ಟ ಆಗುತ್ತೆ, ಗಣಿತದ ಪ್ರಾಬ್ಲಮ್ಸ್ಗಳನ್ನು ಮಾಡ್ಬೋದು ಈಸಿಯಾಗಿ. ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೋಡ್ತಾ ಹೋಗಿ. ವೆನ್ ಯು ಆರ್ ಡೂಯಿಂಗ್ ಲಾಸ್ ಆಫ್ ಮೋಷನ್, ಮೆಕ್ಯಾನಿಕ್ಸ್, ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಇವೆಲ್ಲ ಈ ವರ್ಷ ಫಸ್ಟ್ PUCನಲ್ಲಿದೆ, ಬಹುಶಃ ಪ್ರಾರಂಭ ಆಗಿರ್ಬೋದು ಅಲ್ವೇ? ಸೊ ಫ್ರಿಕ್ಷನ್ ಅನ್ನೋ ಕಾನ್ಸೆಪ್ಟ್ ಇದೆ ಅಲ್ವಾ? ಫ್ರಿಕ್ಷನ್ ಕಾನ್ಸೆಪ್ಟನ್ನು ನೀವು ನೋಡ್ತಾ ಹೋಗಿ ಹೇಳ್ತಾ ಹೋಗ್ತಾರೆ, ಥೆರೆಟಿಕಲಿ ಹೇಳ್ತಾ ಹೋಗ್ತಾರೆ, ಪ್ರಾಯೋಗಿಕವಾಗಿ ನಾವು ಅದನ್ನು ಅನುಭವಿಸ್ಕೋಬೇಕಾಗತ್ತೆ. ಇವತ್ತು ಫ್ರಿಕ್ಷನ್ ಇಲ್ಲದಿದ್ರೆ ನಾವು ನಡೀಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ವೇ? ಸೊ ಇವೆಲ್ಲ ಮ್ಯಾಥಮ್ಯಾಟಿಕಲ್ ಹಿನ್ನೆಲೆಯಲ್ಲಿ ನಡೀತದೆ. ಇವತ್ತು ಐಸಾಕ್ ನ್ಯೂಟನ್ ಕಲ್ತಿದ್ದೀರಿ. ಐಸಾಕ್ ನ್ಯೂಟನ್ ಒಬ್ಬ ಉತ್ತಮವಾದ ಫಿಸಿಸಿಸ್ಟ್, ಆದರೆ ಬೇಸಿಕಲಿ ಒಬ್ಬ ಮ್ಯಾಥಮೆಟಿಷಿಯನ್, ಓಕೆ? ಸೊ ಹಾಗಾಗಿ ಒಬ್ಬ ಕಂಪ್ಯೂಟರ್ ವಿಜ್ಞಾನಿ ಆಗ್ತಾನೆ ಅಂತಂದರೆ ಬೇಸಿಕಲಿ ಒಬ್ಬ ಮ್ಯಾಥಮೆಟಿಷಿಯನ್ ಆಗಿರ್ತಾನೆ. ಎಲ್ಲದರ ಹಿನ್ನೆಲೆ ಕೂಡ ಮ್ಯಾಥಮೆಟಿಕ್ಸ್ ಆಗಿದೆ.
ಇವತ್ತು ಬಯಾಲಜಿ ಸ್ವಲ್ಪ ಡೈವರ್ಷನ್ ಕೊಡ್ತಿದೆ. ಹೇಗೆ ಆಗಿದೆ ಗೊತ್ತಾ? ಬಯೋ ಇನ್ಫಾರ್ಮೆಟಿಕ್ಸ್ ಅಂತ. ಬಯೋ ಇನ್ಫಾರ್ಮೆಟಿಕ್ಸ್ನಲ್ಲಿ ಏನು ಕಲಿತಾರೆ ಗೊತ್ತಾ? ಬಯಾಲಜಿ ಜೊತೆಗೆ ಮ್ಯಾಥಮೆಟಿಕ್ಸನ್ನು ಕಲಿತಾರೆ. ಸೊ ಬರೀ MBBS ಅಷ್ಟೇ ಅಲ್ಲ, ಹಲವಾರು ರೂಪಗಳು ಈಗ ಬೇರೆ ಕೋರ್ಸ್ಗಳನ್ನು ಪಡ್ಕೊಂಡಿದೆ. ಜೊತೆಗೆ ನೀವು ಸೈನ್ಸನ್ನು ಇದನ್ನು ಕಲಿತಾ ಹೋದಾಗ ನಿಮ್ಮ MCQಗಳು, ನಿಮ್ಮ ಏನು ಕಾನ್ಸೆಪ್ಟ್ಗಳು ತಾನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಯಾವಾಗ ನಿಮಗೆ ಅನುಮಾನಗಳು ಹುಟ್ಕೊಂಡಾಗ, ಒಬ್ಬ ಲೆಕ್ಚರರ್ ಮಾಡಿದ್ದಾರೆ, ಉಪನ್ಯಾಸಕರು ಮಾಡಿದ್ದಾರೆ ಅಂದರೆ ನಿಮ್ಗೆ ಅನುಮಾನಗಳು ಹುಟ್ಕೋಬೇಕು, ಸಹಜವಾಗಿ ಹುಟ್ಕೋಬೇಕು, ಯಾಕಾಗುತ್ತೆ ಅಂತ. ಅದನ್ನು ನೀವು ಡಿಸ್ಕಸ್ ಮಾಡ್ಕೋಬೇಕು ಅಥವಾ ಪ್ರಶ್ನೆ ಮೂಡಬೇಕು, ಉಪನ್ಯಾಸಕರನ್ನ ಕೇಳಬೇಕು. ಹಾಗೆ ಬೆಳೆಸ್ಕೊಳ್ತಾ ಹೋಗಿ ಖಂಡಿತವಾಗೂ ಕೂಡ ಏನು ಒಂದು ಉತ್ತಮವಾದ ಏನು ಪ್ರಯತ್ನ ಆಗುತ್ತೆ. ಜೊತೆಗೆ ನಿಮಗೆ ಯಾರು ಕೂಡ ನಿಮಗೆ ತಂದೆ ತಾಯಿಗಳಾಗಲಿ ಅಥವಾ ಒಬ್ಬ ಶಿಕ್ಷಕರಾಗಲಿ ನಿಮಗೆ ಗೈಡ್ ಮಾಡ್ಬೋದಷ್ಟೇ. ಆದರೆ ಕೊನೆಗೆ ಸಾಧನೆ ಮಾಡೋರು ಯಾರು? ನೀವೇ, ಬೇರೆ ಯಾರೂ ಅಲ್ಲ. ಖಂಡಿತವಾಗೂ ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ. ನೀವು ಆ ಶಿಲ್ಪಿ ಆಗಬೇಕು ಅಂದರೆ ನೀವೇನು ಯಾವ ರೀತಿಯಲ್ಲಿ ಪ್ರಯತ್ನ ಪಡ್ತೀರೋ ಅದು ಬಹಳ ಮುಖ್ಯ. ನಿನ್ನ ದಾರಿ ನೀನೇ ನಡಿಬೇಕು. ನಿನ್ನ ದಾರಿ ನೀನೇ ನಡೆದು ಗುರಿಯನ್ನು ಪಡಿಬೇಕು. ಬೇರೆ ಯಾರೂ ಇಲ್ಲ, ಅದಕ್ಕೆ ಉಳಿದವರೆಲ್ಲ ಸಪೋರ್ಟ್ ಆಗಿರ್ತಾರೆ ಅಷ್ಟೇ. ಓಕೆ, ಹಾಗೆ ನೀವು ಪ್ರಯತ್ನ ಮಾಡಿ. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆ. ಸೈನ್ಸ್ ಒಬ್ಬ ವಿದ್ಯಾರ್ಥಿ ಯು ಕ್ಯಾನ್ ಸ್ವಿಚ್ ಓವರ್. ಆರ್ಟ್ಸಿಗೆ ಹೋಗ್ಬೋದು, ಕಾಮರ್ಸಿಗೆ ಹೋಗ್ಬೋದು. ಆದರೆ ಆರ್ಟ್ಸ್ ಕಾಮರ್ಸ್ನವರು ಸೈನ್ಸಿಗೆ ಬರೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಯು ಹ್ಯಾವ್ ಎ ವೈಡರ್ ವೇರಿಯೇಷನ್ಸ್. ನಿಮಗೆ ವಿಪುಲವಾದ ಅವಕಾಶಗಳಿದೆ. ನಿಮಗೆ ಸೈನ್ಸ್ ಬೇಜಾರಾಯಿತು ಅಂತ ಅಂದ್ಕೊಳ್ಳಿ, ಆರ್ಟ್ಸಿಗೆ ಹೋಗ್ಬೋದು. ತುಂಬ ಜನ ಕನ್ನಡದಲ್ಲಿ ಲೆಕ್ಚರ್ ಇದ್ದಾರಲ್ಲ, ಅವರು ಸೈನ್ಸ್ ಮಾಡಿಕೊಂಡೇ ಕನ್ನಡ ಲೆಕ್ಚರ್ ಆಗಿದ್ದಾರೆ. ಅಂದರೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಬೇಕಾದಷ್ಟು ಅವಕಾಶಗಳಿದ್ದಾವೆ, ಬೇಕಾದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ. ಅರ್ಥ ಆಯ್ತಾ? ಹಾಗಾಗಿ ಅಂಥ ಪರೀಕ್ಷೆಗಳನ್ನ ತೆಗೆದುಕೊಳ್ಳಿಕ್ಕೆ ಅಣಿಯಾಗಿ ನೀಟು IIT ಅಂತಾನೆ ಅಲ್ಲ, ಬೇಕಾದಷ್ಟು ಹಲವಾರು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇದ್ದಾವೆ. ಹೇಳಿದ್ದೀರಾ CUET ಅಂತ ಪರೀಕ್ಷೆ ಇದೆ? ಹೇಳಿದ್ದೀರಾ? CUET, CET ಅಲ್ಲ. ಕೇಳಿದ್ದೀರಾ CUET ಅಂತ? ಹೇಳಿಲ್ಲ. ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ. ಓಕೆ, ಇದು ನಿಮ್ಮ ನೀಟ್ ಮಾಡುತ್ತಲ್ಲ, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಕೇಳಿದ್ದೀರಾ? ಅವರೇ ಅದನ್ನು ಮಾಡ್ತಾರೆ. ಓಕೆ, CUET ಪರೀಕ್ಷೆಯನ್ನು ತೆಗೆದುಕೊಂಡ್ರೆ ನೀವು ಡೆಲ್ಲಿ ಇದೆಯಲ್ಲ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅಂತ ಕೇಳಿದ್ದೀರಾ? JNU, ಅಲ್ಲಿ BTech ಮಾಡ್ಬೋದು. ಅರ್ಥ ಮಾಡ್ಕೊಡಿ. ಇಂಟಿಗ್ರೇಟೆಡ್ MSc ಮಾಡ್ಬೋದು. ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಅಲ್ಲೂ ಕೂಡ ನೀವು BTech ಮಾಡ್ಬೋದು. ಈಗ ಇದೆ ಯೂನಿವರ್ಸಿಟಿನಲ್ಲಿ ಇಂಟಿಗ್ರೇಟೆಡ್ MSc ಎಡ್ ಮಾಡ್ಬೋದು. ಎಲ್ಲೋ BSc ಮಾಡೋದಕ್ಕಿಂತ ಅಂಥ ಕಡೆಗಳಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಇದೆ. ಸೊ ಇಲ್ಲಿ ನೀವು ಹೋಗಬೇಕು ಅಂತಂದರೆ CUET ಅನ್ನುವಂಥ ಪರೀಕ್ಷೆಯನ್ನು ಪಾಸ್ ಆಗಬೇಕು. ಅಥವಾ ಟೀಚರ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಪಾಸ್ NCET. ಕೇಳಿದ್ದೀರಾ? NCET, ನ್ಯಾಷನಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಇದು ನಮಗೆ ಇಂಥ ಅವೇರ್ನೆಸ್ ಇರಬೇಕು. ಮೊಬೈಲನ್ನು ಬೇರೆ ನೋಡಬಹುದು, ಇಂಥದ್ದನ್ನು ಹುಡುಕ್ತಾ ಹೋಗಿ. ಯು ಹ್ಯಾವ್ ಟು ಎಕ್ಸ್ಪ್ಲೋರ್. ಅದಕ್ಕೆ ಕೇಳಿದೆವು, ಯಾಕೆ, ಏನು, ಹೇಗೆ ಅನ್ನೋದನ್ನು ನಿಮ್ಮ ಪ್ರಶ್ನೆ ಮಾಡ್ತಾ ಆದರೆ ನೀವು ಕೇಳ್ತಾ ಹೋಗಬೇಕು. ChatGPT ಇದೆ, ನಿಮಗೆ ಏನು ಅನುಮಾನಗಳು ಬರುತ್ತೋ. ಈಗ ಏನು ಉಪನ್ಯಾಸಕರೇ ಬೇಕು ಅಂತ ಇಲ್ಲ ನಿಮ್ಮ ಅನುಮಾನಗಳಿಗೆ, ಗೊತ್ತಾಯ್ತಾ? ಮೊಬೈಲ್ ಕೊಡುತ್ತೆ. ನೀವು ಮೊಬೈಲನ್ನು ಬೇರೆ ರೀತಿಯಲ್ಲಿ ನಾನು ಮೊಬೈಲನ್ನು ವಿರೋಧ ಮಾಡಲ್ಲ, ಗೊತ್ತಾಯ್ತಾ? ನೀವು ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀರ ಅನ್ನೋದರ ಮೇಲೆ ನಿಂತಿದೆ. ನಿಮ್ಮ ಮನಸ್ಥಿತಿಗಳು ಬದಲಾಗಬೇಕೇ ಹೊರತು ಮೊಬೈಲನ್ನು ಬದಲು ಮಾಡಬೇಕು ಅಂತ ಅಲ್ಲ. ಅದನ್ನು ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಿ, ಮತ್ತು ನಿಮ್ಮನ್ನು ನೀವು ಏಳಿಗೆಯಾಗಿ ತೆಗೆದುಕೊಳ್ಳಿ. ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿಯಾಗಿ. ಓಕೆ, ನಾನು ಈಗಷ್ಟೇ ಹೇಳಿದೆ JNUನಲ್ಲಿ ಮತ್ತು ಡೆಲ್ಲಿ ಯೂನಿವರ್ಸಿಟಿ. ಇದರಲ್ಲಿ ಈಗ ಏನು BTech ಮಾಡಬೇಕು ಅಂತಂದರೆ ಎಷ್ಟು ಫೀಸ್ ಆಗ್ಬೋದು ಗೊತ್ತಿದೆಯಾ? ಅಂದಾಜು ಎಷ್ಟಾಗ್ಬೋದು ಹೇಳಿ? ಹೇಳಿ, ಮಾತಾಡಿ. ಎಷ್ಟು ಫೀಸ್ ಆಗ್ಬೋದು ಅಂದಾಜು ಹೇಳಿ? ಈಗ ನಾನು ಈಗ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಈಗ BE ಮಾಡಬೇಕು. ಈಗ ಸಾಮಾನ್ಯವಾಗಿ ಗೊತ್ತಲ್ಲ, ನೀವು BE ಮಾಡಿದ್ರೆ ಎಷ್ಟಾಗುತ್ತೆ ಅಂತ. ಎಷ್ಟಾಗ್ಬೋದು ಹೇಳಿ? ಏನಪ್ಪ? ಕಮಾನ್ ಸ್ಪೀಕ್. ನಿಮಗೆ ಕೇಳ್ತಾ ಇದ್ದೀನಿ, ಹೇಳಿ. 2 ಲಕ್ಷ, 3 ಲಕ್ಷ? ಡೆಲ್ಲಿ ಯೂನಿವರ್ಸಿಟಿ ಇಸ್ ಎ ಗೌರ್ಮೆಂಟ್ ಯೂನಿವರ್ಸಿಟಿ, ಗೌರ್ಮೆಂಟ್ ಕಾಲೇಜು. ಆದ್ರೂ ಕೂಡ 1 ಲಕ್ಷ ಬೇಕು ಅಂತೀರಲ್ವಾ? ಫೀಸ್ ಎಷ್ಟು ಗೊತ್ತಾ?
ಕೇವಲ 3,000 ರೂಪಾಯಿ ಅಷ್ಟೇ, ಅಲಾಂಗ್ ವಿತ್ ಫೀಸ್, ಅಲಾಂಗ್ ವಿತ್ ಅಕಾಮಡೇಷನ್, ಅಲಾಂಗ್ ವಿತ್ ಹಾಸ್ಟೆಲ್ ಫೀಸ್, ಎವ್ರಿಥಿಂಗ್. ಅರ್ಥ ಆಯ್ತಾ? ಇದನ್ನು ನಾನು ಸುಳ್ಳು ಹೇಳ್ತಿಲ್ಲ, ನಿಮಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಅವೇರ್ನೆಸ್ ಇಲ್ಲದೆ ಇರೋದು. ನಾವ್ಯಾಕೆ ಹೋಗಲ್ಲ ಗೊತ್ತಾ ಡೆಲ್ಲಿ ಯೂನಿವರ್ಸಿಟಿಗೆ? ನಮಗೆ ಹಿಂದಿ ಗೊತ್ತಿಲ್ಲ, ಅಯ್ಯೋ ಭಾಳ ದೂರ ಆಗುತ್ತೆ, ನಾವು ಮನೆಯಲ್ಲೇ ಹೊಕ್ಕೊಂಡು ಕೂತ್ಕೊಳ್ತೀವಿ, ಬಾವಿಯಲ್ಲಿ ಇರ್ತೀವಿ, ಸಮುದ್ರಕ್ಕೆ ಹೋಗಲ್ಲ. ಓಕೆ, ಸೊ ಕ್ಯಾನ್ ವಿ ಸ್ಟಾಪ್ ಎ ಸ್ಟ್ರೀಮ್ ಟೆಂಡಿಂಗ್ ಟುವರ್ಡ್ಸ್ ದ ಓಷನ್? ಹರಿಬೇಕು, ನಾವು ಸ್ಟ್ರೀಮ್ ಆಗಿ ಹೋಗಬೇಕು. ಮತ್ತು ನಾವು ಇಲ್ಲೇ ಹೊಕ್ಕೊಂಡು ಕೂತ್ಕೊಳ್ಳೋದಲ್ಲ, ದೂರನೂ ಹೋಗಬೇಕು. ಬಿಡಿ ಇವುಗಳನ್ನು, ಸಂಕೋಲೆಗಳನ್ನು ಬಿಡಿ, ದೂರ ಹೋಗ್ತಾ ಹೋಗಿ, ಸಾಗ್ತಾ ಹೋಗಿ, ಬೇರೆ ಅವಕಾಶಗಳನ್ನು ಹುಡ್ಕೊಳ್ತಾ ಹೋಗಿ, ಖಂಡಿತ ಬದುಕು ಉಜ್ವಲವಾಗುತ್ತೆ.